ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೋಡಿ, ರೋಡ್ ಫುಲ್ ಜಾಮ್ ಆಗಿದೆ. ಎಲ್ಲಿ ಅಂತ ಕೇಳ್ತೀರಾ? ನಮ್ಮ ಲಾಲ್ಬಾಗ್ ರೋಡು ಫುಲ್ಲು ಜನ ಇದ್ದಾರೆ. ಯಾಕೆ ಅಂತ ಕೇಳ್ತೀರಾ? ಇವತ್ತು ರಿಪಬ್ಲಿಕ್ ಡೇ ಇರೋದ್ರಿಂದ ಲಾಲ್ಬಾಗಲ್ಲಿ ಫ್ಲವರ್ ಶೋ ನಡೆಯುತ್ತೆ ಪ್ರತಿ ವರ್ಷ, ಹಾಗೆ ಇಂಡಿಪೆಂಡೆನ್ಸ್ ಡೇಗೂ ನಡೆಯುತ್ತೆ. ಇನ್ನು ಟಿಕೆಟ್ ತೊಗೊಂಡು ಎಂಟ್ರ್ ಆಗಿದ ತಕ್ಷಣ ಎಂಟ್ರೆನ್ಸಲ್ಲಿ ಈ ಥರ ಡೆಕೋರೇಷನ್ ಮಾಡಿದರು. ಇನ್ನು ಒಳಗಡೆ ಯಾವ ಥರ ಡೆಕೋರೇಷನ್ ಮಾಡಿದರು, ಪ್ರತಿ ವರ್ಷ ಒಂದು ಥೀಮಿಂದ ಡೆಕೋರೇಷನ್ ಮಾಡ್ತಾರೆ. ಸೊ ಈ ವರ್ಷ ಯಾವ ಥೀಮ್ ಇತ್ತು, ಹಾಗೆ ಎಷ್ಟೆಲ್ಲ ಜನ ಬಂದಿದ್ದರು, ಏನೆಲ್ಲ ಇತ್ತು ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ.
ಇದು ಫ್ಲವರ್ ಶೋ ಅಂತ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಹಾಗೆ ಹೇಳಿದಾಗೆ ಈ ಸಾರಿ ವಾಲ್ಮೀಕಿ ಥೀಮ್ ಇಟ್ಕೊಂಡು ಮಾಡಿದರು. ಪ್ರತಿ ವರ್ಷ ಒಂದು ಥೀಮ್ ಇಟ್ಕೊತಾರೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಈ ಕಡೆ ಬಂದರೆ ಈ ಕಡೆ ನೋಡಿ ಎಲ್ಲ ಸ್ಟಾಲ್ಸ್ ಎಲ್ಲ ಹಾಕಿದ್ದಾರೆ. ಇವೆಲ್ಲ ಲೈಕ್ ಹ್ಯಾಂಡ್ ಮೇಡು ಹಾಗೆ ಆರ್ಗ್ಯಾನಿಕ್ ಈ ಥರ ಎಲ್ಲ ತುಂಬ ಸ್ಟಾಲ್ಸ್ ಇತ್ತು. ಸೊ ಇದನ್ನೆಲ್ಲ ನೋಡ್ಕೊಂಡ್ವಿ. ಹಾಗೆ ಈ ಕಡೆ ಬಂದು ಡ್ಯಾನ್ಸ್ ಮಾಡ್ತಾ ಇದ್ರು. ಸೊ ಅದು ವಿಷಯ ಗೊತ್ತಾಯ್ತಾ? ಆ ದೊಡ್ಡ ಮನೆ ಗೌಡನ್ ಮಗಳು ಆ ಮುಂದ್ಲಟ್ಟಿಯ ಗಂಡ ಜೊತೆಲಿ ಓಡೊಂಟೋದ್ಲಂತೆ. ಅಯ್ಯೋ ಶಿವನೇ, ದುಡ್ಡಿಟ್ಟಿರೋರು ಏನ್ ಮಾಡಿದ್ರು ಚೆನ್ನಾಗಂತಾಕ. ಅವ್ರ ಆಡ್ತಿದ್ದ ಆಟಕ್ಕೆ ಸರ್ರೇಗಾಗಬೇಕಂತ ಮಾಯಾಂಗಿಗೆ ಏನ್ ಗೊತ್ತು, ಎಣ್ಣೆ ತೋರ್ಸಂಕ ಏನೂ ಆಗಿಲ್ಲ ಅನ್ನೋರಂಗೆ ಊರ್ಗ್ ಹೋಗ್ ಕುಂತವಳೆ. ಮತ್ಯ ಮನೇಲಿ ಸೇರ್ಕೊಂಡು ಏನ್ ಮಾಡ್ತೀರಿ? ನಿಮ್ಮ ಅಮ್ಮನಿಗೆ ಎಷ್ಟು ಸತಿ ಬಟ್ಟೆ ಕೊಡ್ಸಿದ್ದೀರಾ? ಎಷ್ಟು ಸತಿ ಕೊಡ್ಸಿದ್ದೀರಾ? ನಿಮ್ಮ ಅಮ್ಮನ ತಪ್ಪಲಾಕ ಸರಿ ಗೊತ್ತಿಲ್ಲ ನಿಮ್ಗೆ? ಬಂಡಲೆ ವಿಷಯ ಬಂದ್ರೆ ಕೆಲಸ ಮಾಡಬಲ್ಲ. ಸೋಂಬೇರಿಗಳು ಆಗ್ಬಿಟ್ಟಿದ್ದಾರೆ ನನ್ನ ಮಕ್ಕಳು. ಮನೆ ನನ್ನ ಕೆಲಸ ಮಾಡಂಗಿದೆ. ಸರ್, ನೀವು ಇಷ್ಟೊಂದು ಡೈಲಾಗ್ ಇದೆಯಲ್ಲ, ನಿಮ್ಮ ಮುಖದ ಹಿಂದಿನ ರಹಸ್ಯ ಏನು ಸರ್? ಅರಿಶಿನ ಮತ್ತು ಚಂದನದ ಬಿಳು 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 ಬೆಸೆಯಿನಷ್ಟು ರಾಡಿದೆ. ಅಮ್ಮನ ಡುಮ್ಮಗ ಅಮ್ಮ ಡುಮ್ಮಲ್ ಟಬ್ಬಟ್. ಅಮ್ಮಗ ಡುಮ್ಮಗ ಅಮ್ಮ ಡುಮ್ಮಲ್. ಫನಿ ಕ್ವಶನ್ ಕೇಳ್ತೀನಿ. ಮರದಲ್ಲಿ ಮತ್ತೆ ಗಿಡದಲ್ಲಿ ಬಿಡದೆ ಇರೋ ಕಾಯಿ ಯಾವ್ದು? ಅಲ್ಲ, ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡೋದ್ರಲ್ಲಿ ಸಕ್ಕದಾಗ್ತಿ ಮತ್ತೆ ಸಂಘರ್ಷಗಳನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಪಶುಸಂಗೋಪನಾ ಇಲಾಖೆಯು ಸಮುದಾಯದ ನಾಯಿಗಳ ಜನನ ನಿಯಂತ್ರಣ, ಆಂಟಿ ರೇಬಿಸ್ ಹಾಗೂ ಕೆನಾಲ್ ಕೇರ್ ಲಸಿಕಾ ಕಾರ್ಯಕ್ರಮ, ಆಯ್ದ ಸ್ಥಳಗಳಲ್ಲಿ ಆಹಾರ ನೀಡುವ ಕಾರ್ಯಕ್ರಮ, ಮೈಕ್ರೋ ಚಿಪಿಂಗ್ ಸೇರಿ ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡಿದೆ. ಈ ನಾಯಿನ ಪಾಪ ಯಾರೋ ಆಕ್ಸಿಡೆಂಟ್ ಮಾಡಿ ಹೋಗಿದ್ದಾರೆ. ಎಂತ ಪಾಠಗಳು ಇರ್ಬೇಕು ಇವರು. ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ. ಯಾಕೆ ಕೂಡ
ನೋಡಿ, ನೀವುಗಳೆಲ್ಲ ನಿಮ್ ಮಕ್ಕಳ ಜೊತೆ ನಿಮ್ಮ ಅಪ್ಪ ಅಮ್ಮನ ಜೊತೆ ಖುಷಿ ಖುಷಿಯಾಗಿರ್ತೀರಾ ಅಲ್ವಾ? ಆದ್ರೆ ನಾವುಗಳು ರೋಡಲ್ಲಿ ಓಡಾಡುವಾಗ ಕಲ್ಲಲ್ಲಿ ಹೊಡಿತೀರಾ, ಕಾರಲ್ಲಿ ಫಾಸ್ಟ್ ಆಗಿ ಬಂದು ಮೈ ಮೇಲೆ ಹತ್ತಿಸ್ಕೊಂಡು ಹೋಗ್ತೀರಾ. ಇದು ತಪ್ಪಲ್ವಾ? ನೀವು ಊಟ ಹಾಕದೇ ಇದ್ರು ರಾತ್ರಿ ಹೊತ್ತು ನಿಮ್ ಬೀದಿ ಕಾಯೋದು ನಾವೇ ಅನ್ನೋದನ್ನ ಮರಿಬೇಡಿ. ನಮ್ಮನ್ನು ನಿಮ್ ಜೊತೆ ಸೇರಿಸ್ಕೊಳ್ಳಿ ಪ್ಲೀಸ್ ಪ್ಲೀಸ್. ಸೊ ನೋಡಿದ್ರಲ್ಲ ಡ್ಯಾನ್ಸು ಮತ್ತು ಸ್ಕಿಟ್ಟು. ಆ್ಯಕ್ಚುಲಿ ಸ್ಕಿಟ್ ತುಂಬ ಚೆನ್ನಾಗಿತ್ತು. ಅದು ಪ್ರಾಣಿಗಳ ಬಗ್ಗೆ ಅವೇರ್ನೆಸ್ ಮೂಡಿಸೋ ಥರ ಸಕ್ಕತ್ತಾಗಿ ಮಾಡಿದ್ರು ಸ್ಕಿಟ್ ಮಾತ್ರ. ಅದನ್ನು ಮುಗಿಸ್ಕೊಂಡು ಎಲ್ಲ ಒಂದು ರೌಂಡ್ ಹೊಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಸೈಸೈಡ್ ಬೆಟ್ಟ ಇದೆಲ್ಲ ಈ ಕಡೆಯಿಂದ ಎಲ್ಲ ಒಂದು ರೌಂಡ್ ಈ ಸತಿ ಯಾವ ಥರ ಫ್ಲವರ್ ಶೋ ಇಟ್ಟಿದ್ರು, ಹೇಗೆಲ್ಲ ಡೆಕೋರೇಷನ್ ಮಾಡಿದ್ರು. ಸೊ ಎಲ್ಲ ನೋಡಿಕೊಂಡು ಮನೆಗೆ ಹೋಗೋಣ ಅಂತ ಮೆಟ್ರೋ ಸ್ಟೇಷನಿಗೆ ಬಂದರೆ ಮೆಟ್ರೋ ಸ್ಟೇಷನಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನೋಡಿ. ಫುಲ್ಲು ಜನ, ಆ್ಯಕ್ಚುಲಿ ತುಂಬ ಜನ ಬಂದಿದ್ದರು. ಸೊ ಟಿಕೆಟ್ ನಾರ್ಮಲಾಗಿ ಕೊಟ್ಟಿದ್ರೆ ಲೇಟ್ ಆಗ್ತಿತ್ತು, ಅಲ್ಲೂ ಕೂಡ ಸಪ್ರೇಟಾಗಿ ಇಟ್ಟಿದ್ರು. ಸೊ ಬೇಗನೆ ಕೊಟ್ಟರು. ಇದು ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನಲ್ಲೂ ಕೂಡ ತುಂಬ ಜನ ಇದ್ದರು. ಇನ್ನು ಕೆಂಗೇರಿ ಮೆಟ್ರೋ ಸ್ಟೇಷನಲ್ಲಿ ಇಳಿದಾಗ ನೋಡಿ ಎಷ್ಟು ಚೆನ್ನಾಗಿತ್ತು. ಈ ರಂಗೋಲಿ ತುಂಬ ನನಗೆ ಒಂಥರ ಖುಷಿ ಅನ್ನಿಸ್ತು, ಹಾಗೆ ಅಟ್ರಾಕ್ಟಿವ್ ಇತ್ತು. ಇನ್ನು ಅದೇ ಥರ ಕೆಂಗೇರಿ ಬಸ್ ಸ್ಟಾಪಲ್ಲಿ ಎಕ್ಸಿಬಿಷನ್ ಇಟ್ಟಿದ್ದಾರೆ. ಸೊ ಆಲ್ರೆಡಿ ಲೇಟಾಗಿರೋದ್ರಿಂದ ಹೋಗೋಕ್ಕಾಗಿಲ್ಲ. ಸೊ ನೆಕ್ಸ್ಟ್ ಯಾವತ್ತಾದರೂ ಹೋಗೋಣ ಅಂತ ಹೇಳಿಬಿಟ್ಟು ಸುಮ್ಮನೆ ಅಲ್ಲಿಂದನೇ ನೋಡ್ಕೊಂಡ್ಬಿಟ್ಟು ಬಂದುಬಿಟ್ವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಗಾಯ್ಸ್.